ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ತಂಡ 2-1 ಏಕದಿನ ಸರಣಿ ಗೆದ್ದಾಗಿದೆ. ಅಂತ ಕ್ರೇಜಿ ಪರ್ಫಾರ್ಮೆನ್ಸ್ ಗುರು. ಇವತ್ತಂತೂ ರಾಜ್ಗೆದ್ ಬೆಟ್ ಆಡಿದ್ರು. ಅಂದ್ರೆ ಸರಣಿ ಒಂಥರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬಟ್ 1-1 ಆಗಿತ್ತಲ್ವಾ. ಇವತ್ತು ಡಿಸೈಡರ್ ಬೇರೆ ಇತ್ತು. ಆ ಡಿಸೈಡರ್ ಮ್ಯಾಚ್ ಅಲ್ಲಿ ಕ್ರೇಜಿ ಪರ್ಫಾರ್ಮೆನ್ಸ್ ಗುರು. ಅಂದ್ರೆ ನಮ್ಮ ಭಾರತ ತಂಡದ ಆಲ್ರೌಂಡ್ ಪ್ರದರ್ಶನಕ್ಕೆ ದಕ್ಷಿಣ ಆಫ್ರಿಕಾ ಫುಲ್ ಧೂಳಿಪಟನೆ ಆಗ್ಬಿಟ್ರು ಅಂತ ಒಂಥರ ಸೈಲೆಂಟ್ ಆಗಿದ್ರು. ಏನಪ್ಪಾ ಏನ್ ಈ ತರ ಆಡ್ತಿದಾರೆ ಅಂತ. ಬೌಲಿಂಗ್ ಅಲ್ಲೂ ಕ್ರೇಜಿ, ಬ್ಯಾಟಿಂಗ್ ಅಲ್ಲೂ ಕ್ರೇಜಿ, ಆಮೇಲೆ ಫೀಲ್ಡಿಂಗ್ ಅಲ್ಲೂ ರಾಜ್ಗೆದ್ ಬೆಟ್ ಎಲ್ಲ ಮಾಡಿದ್ರು. ಒಂಥರ ಆಲ್ ಡಿಪಾರ್ಟ್ಮೆಂಟ್ ಸಖತ್ತಾಗಿ ಮಾಡಿದ್ದಾರೆ. ಸೂಪರ್ ಪರ್ಫಾರ್ಮೆನ್ಸ್ ನಮ್ಮ ಭಾರತ ತಂಡದ ಕಡೆಯಿಂದ. ಸ್ಪೆಷಲಿ ಏನಪ್ಪಾ ಅಂದ್ರೆ ನಮ್ಮ ರೋಕೋ, ಅಂದ್ರೆ ಇವರು ರೋಕ ಫ್ಯೂಚರ್ ಬಗ್ಗೆ ಮೀಟಿಂಗ್ ಮಾಡೋದು, ಏನ್ ಡಿಸೈಡ್ ಮಾಡೋದು ಅದೆಲ್ಲ ಮೀಟಿಂಗ್ ಮಾಡ್ಬೇಕು ಅಂತ ಏನೋ ಅನ್ಕೊಂಡಿದ್ರಲ್ಲ. ಯಾಕೋ ಅದು ಕ್ಯಾನ್ಸಲ್ ಮಾಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಅವರು. ಏನೋ ಮೀಟಿಂಗ್ ಮಾಡಿದ್ರು ಇದ್ರ ಬಗ್ಗೆ ಯಾಕೋ ಮಾತಾಡಲ್ಲ ಅನ್ಕೋತೀನಿ. ಏನೋ ಯಾಕಂತಂದ್ರೆ ಆ ತರ ಪರ್ಫಾರ್ಮೆನ್ಸ್ ಕೊಟ್ಟಿದಾರಲ್ಲ ಅಂತ ನಮ್ಮ ರೋಹಿತ್ ಶರ್ಮಾ, ಆಮೇಲೆ ನಮ್ಮ ಕಿಂಗ್ ಕೊಹ್ಲಿ ಅವರು. ಸ್ಪೆಷಲಿ ನಮ್ಮ ಕೊಹ್ಲಿ ಅವ್ರದ್ದು ಏನಪ್ಪಾ ಅಂತಂದ್ರೆ, ನಮ್ಮ 3 ಮ್ಯಾಚ್ ತಗೊಂಡ್ರೆ 3 ಇನ್ನಿಂಗ್ಸ್ ಅಲ್ಲಿ 302 ರನ್ ಹೊಡೆದಿದ್ದಾರೆ. 151 ಎವರೇಜ್ ಅಲ್ಲಿ. ಏನ್ ಗುರು ಈ ತರ ಪರ್ಫಾರ್ಮೆನ್ಸ್. ಸರಣಿಯ ಶ್ರೇಷ್ಠ ಆಟಗಾರ ಯಾರು ಅಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳ್ಬೇಕು. ಆ ತರ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ವಿಂಟೇಜ್ ವಿರಾಟ್ ಕೊಹ್ಲಿ ನೋಡ್ದಂಗಿದೆ. ಅಂದ್ರೆ 2016ರಲ್ಲಿ 18ರಲ್ಲಿ ಏನೆಲ್ಲ ನೋಡ್ತಾ ಇದ್ವಲ್ಲ ನಾವು, ಆ ಹೊಡಿಯೋ ಒಂದೊಂದು ಏಟ್ಗಳು ನೋಡ್ತಾ ಇದ್ರೆ ಹಣ ಇನ್ನೇನೋ ತಡೆಯೋರು ಯಾರು ಇಲ್ಲ ಅನ್ನೋ ತರ ಆಡ್ತಾ ಇದಾರೆ. ಆಮೇಲೆ ಪ್ಲೇಯರ್ ಆಫ್ ದ ಮ್ಯಾಚ್ ನೋಡಿದ್ರೆ ನಮ್ಮ ಜೈಸ್ವಾಲ್. ಇವತ್ತು ಚೊಚ್ಚಲ ಏಕದಿನ ಶತಕ ಬಂತು ಗುರು ನಮ್ಮ ಜೈಸ್ವಾಲ್ ಅವ್ರ ಕಡೆಯಿಂದ. ಸೂಪರ್ ಆಟ ಅಂತ ಹೇಳ್ಬೋದು ನಮ್ಮ ಜೈಸ್ವಾಲ್ ಅವ್ರ ಕಡೆಯಿಂದನು. ಅಂದ್ರೆ ಫಸ್ಟ್ ಗೆ ಸ್ವಲ್ಪ ಸ್ಟ್ರಗಲ್ ಇತ್ತು, ಬಟ್ ಕೊನೆಯಲ್ಲಿ ಸೂಪರ್ ಆಗಿ ಕಮ್ ಬ್ಯಾಕ್ ಮಾಡಿ ಸಖತ್ತಾಗಿ ಸೆಂಚುರಿ ಹೊಡೆದ್ರು. ಆಮೇಲೆ ನಮ್ಮ ಹಿಟ್ ಮ್ಯಾನ್ ನಮ್ಮ ರೋ ಅವ್ರ ಕಡೆಯಿಂದನು ಒಳ್ಳೆ ಪರ್ಫಾರ್ಮೆನ್ಸ್. ಅಂದ್ರೆ ಈ ಸೀರೀಸ್ ಅಲ್ಲಿ 2 ಹಾಫ್ ಸೆಂಚುರೀಸ್ ಬಂದಿದೆ ಗುರು. ಸೊ ಅಂದ್ರೆ ಸೆಂಚುರಿ ಮಿಸ್ ಆಯ್ತು ಈ ಒಂದು ಮ್ಯಾಚ್ ಅಲ್ಲಿ, ಬಟ್ ಸ್ಟಿಲ್ ಒಂದು ಒಳ್ಳೆ ಆಟ ಅಂತ ಹೇಳ್ಬೋದು. ನಮ್ಮ ಹಿಟ್ ಮ್ಯಾನ್ ಅವ್ರ ಕಡೆಯಿಂದ ಸಖತ್ತಾಗಿ ಪರ್ಫಾರ್ಮೆನ್ಸ್ ಬಂತು. ಇನ್ನು ಬೌಲಿಂಗ್ ನೋಡೋದಾದ್ರೆ ಸೀದಾ ನಮ್ಮ ಪ್ರಸಿದ್ಧಣ್ಣ ಅಣ್ಣ ಅಂತೂ ಚಿಂದಿ ಚಿತ್ರಾನ್ನ ಅನ್ನೋ ತರ ಬೌಲಿಂಗ್ ಇವತ್ತು. ಅಂದ್ರೆ ಫಸ್ಟ್ಗೆ ಅಣ್ಣ ಯಾಕಪ್ಪ ಹಿಂಗೆ ಅನ್ನೋ ತರ, ಆಮೇಲೆ ಏನಪ್ಪ ಹಿಂಗೆ ಅನ್ನೋ ತರ ಆಗಿತ್ತು. ಆಮೇಲೆ ಕುಲ್ದೀಪ್ ಅಣ್ಣ ಅಂತೂ ಬಿಡಿ ರಚ್ಕೆದ್ ಬಿಟ್ಟು ಹಾಕ್ತಿದ್ದಾರೆ ಬೌಲಿಂಗು. ಸಖತ್ ಒಳ್ಳೆ ಬೌಲಿಂಗ್ ಮಾಡಿದ್ರು ನಮ್ಮ ಕುಲ್ದೀಪ್ ಅವರು. ಒಟ್ನಲ್ಲಿ ಒಂದು ಆಲ್ರೌಂಡ್ ಪ್ರದರ್ಶನದಿಂದ 2-1 ನಾವು ಸರಣಿ ಗೆದ್ದಾಗಿದೆ ಅವರು. ಇನ್ನು ಏನಪ್ಪಾ ಅಂದ್ರೆ ಈ ಒಂದು ಪಂದ್ಯ ಫುಲ್ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಸಟ್ಪಟ್ ಉಡಮ್ ಅಂತ ಮಾತಾಡ್ಬಿಡ್ತೀನಿ. ಏನಿಲ್ಲ, ಯಾಕಂದ್ರೆ ಫಸ್ಟ್ ನಡೆದಿದ್ದೇ ಒಂದು ಕ್ರೇಜಿ ಘಟನೆ ನಡೀತು ಗುರು. ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲೇ ಒಂದು ಘಟನೆ. ಏನಪ್ಪಾ ಅಂದ್ರೆ ಅದು ನಾವು ಟಾಸ್ ಗೆದ್ಬಿಟ್ವಿ ಅಂತ. ಈ ಕಡೆ ನಮ್ಮ ರಾಹುಲ್ ಅಣ್ಣ ಹಿಂಗ್ ಬರ್ತಾರೆ. ಆ ಒಂದು ರಿಯಾಕ್ಷನ್ ಸಖತ್ತಾಗಿತ್ತು. ಟಾಸ್ ಗೆದ್ಬಿಟ್ಟು ಸೀದಾ ಡೈರೆಕ್ಟ್ ಆಗಿ ಬೌಲಿಂಗ್ ತಗೋತೀವಿ. ಇನ್ನು ಅವ್ರ ಕಡೆ ಬ್ಯಾಟಿಂಗ್ ಬರ್ತಾರೆ. ಏನಂದ್ರೆ ನಾವು ಫಸ್ಟ್ ಚೆನ್ನಾಗಿ ಬೌಲಿಂಗ್ ಮಾಡ್ತಿರ್ತೀವಿ ಗುರು. ಒಂದ್ 8 ಓವರ್ವರೆಗೂ ಚೆನ್ನಾಗಿ ಮಾಡ್ತಿರ್ತೀವಿ. ಬಟ್ ಆಮೇಲೆ 8 ಓವರ್ಗೆ ಒಂದು 25 ರನ್ ಏನೋ ಆಗಿರುತ್ತೆ. 1 ವಿಕೆಟ್ ಹೋಗಿರುತ್ತೆ. ರಿಕಲ್ಟನ್ ಎಲ್ಲ ಔಟ್ ಆಗಿರ್ತಾನೆ ಅಣ್ಣ. ಬಟ್ ಆಮೇಲೆ ನೆಕ್ಸ್ಟ್ ನಮ್ ಪ್ರಸಿದ್ಧಣ್ಣ ಬಂದ್ಬಿಟ್ಟು ಸೀದಾ ಒಂದು 2-3 ಓವರಲ್ಲೇ ಪಂದ್ಯದ ಒಂದು ಚಿತ್ರಣನೇ ಬದಲಾಯ್ತು ಗುರು. ಅಂದ್ರೆ ಆ ಟೈಮಲ್ಲಿ ಶಾರ್ಟ್ ಪಾಟ್ ಹುಡುಗಂತ ಒಂದು 35 ರನ್ ಬರ್ಬೇಕು ಆ 3 ಓವರಲ್ಲೇ. ಪ್ರಸಿದ್ಧಣ್ಣಗೆ ಒಂದು 3 ಸಿಕ್ಸ್ ಎಲ್ಲ ಹೊಡಿತಾನೆ ನಮ್ಮ ಕ್ವಿಂಟನ್ ಡಿಕಾಕು. ಅಲ್ಲಿಂದ ಸ್ವಲ್ಪ ಮೊಮೆಂಟಮ್ ಚೇಂಜ್ ಆಗುತ್ತೆ. ಈ ಕಡೆ ಡಿಕಾಕೋ 50 ಆಯ್ತು. ಆಮೇಲೆ ಟೆಂಬಾ ಒಂದು 48 ವರ್ಗೂ ಬರ್ತಾನೆ ಅಣ್ಣ. ಒಳ್ಳೆ ಚೆನ್ನಾಗಿ ನಡೀತಾ ಇರುತ್ತೆ ಪಾರ್ಟ್ನರ್ಶಿಪ್. ಸೊ ಒಂದ್ 114 ಏನೋ ಆ ತರದೇನೋ ಆಗಿರುತ್ತೆ. 114 115 ಆ ತರ ಏನೋ ಅನ್ಸುತ್ತೆ, ಎಕ್ಸಾಕ್ಟ್ಲಿ ನೆನಪಿಲ್ಲ. ಬಟ್ ಇಬ್ರದ್ದು ಪಾರ್ಟ್ನರ್ಶಿಪ್ ಬರ್ತಾ ಇರುತ್ತೆ ಗುರು. ಅಲ್ಲಿ ನಮ್ಮ ಟೆಂಬಾ ಬಹುಮ ಔಟ್ ಆಗ್ತಾರೆ ಜಡೇಜಾಗೆ. ಅಲ್ಲಿಂದ ಏನಪ್ಪಾ ಅಂದ್ರೆ ಈ ಕಡೆ ಕ್ವಿಂಟನ್ ಡಿಕಾಕೋ ಮತ್ತೆ ಬ್ರಿಡ್ಜ್ಗೆ ಅವರು ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ. ಏನಂದ್ರೆ 28 ಓವರ್ವರೆಗೂ ಚೆನ್ನಾಗೇ ನಡೀತಾ ಇರುತ್ತೆ ಗುರು ಅವ್ರದ್ದು. 28 ಓವರ್ಗೆ 168 ರನ್, 2 ವಿಕೆಟ್ ಹೋಗಿರುತ್ತೆ. ಇನ್ನೇನ್ ಅಲ್ಲಿ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಎಲ್ಲ ನಡೀತಾ ಇರುತ್ತೆ. ಕ್ವಿಂಟನ್ ಡಿಕಾಕ್ ಅಂತೂ ಕೈಗೆ ಸಿಗ್ತಾ ಇರಲಿಲ್ಲ ಅಣ್ಣ, ಆ ತರ ಬ್ಯಾಟಿಂಗ್ ಇತ್ತು. ಆ ಟೈಮಲ್ಲಿ ನಮ್ ಪ್ರಸಿದ್ಧ ಅಣ್ಣ 29th ಓವರ್ ದಡ ಬಡ ಅಂತ 2 ವಿಕೆಟ್ ತೆಗಿತಾರೆ. ಬ್ರಿಡ್ಸ್ಗಿದ್ ವಿಕೆಟ್ ಬರುತ್ತೆ, ಆಮೇಲೆ ಮರ್ಕರಂ ವಿಕೆಟ್ ಬರುತ್ತೆ. ಅಲ್ಲಿ ಒಂಥರ ಕ್ರೇಜಿ ಕಂಬ್ಯಾಕ್ ಅಂತ ಹೇಳ್ಬೋದು ನಮ್ಮ ಪ್ರಸಿದ್ಧ ಅಣ್ಣನ ಕಡೆಯಿಂದ. 2 ಓವರ್ಗೆ 27 ಕೊಟ್ಟಿರೋರು ಗ್ಯಾಪ್ ಅಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ 6 ಓವರ್ಸ್ಗೆ 38 for 3 ಏನೋ ಆಗುತ್ತೆ ಗುರು. 11 ರನ್ಗೆ 3 ವಿಕೆಟ್ ತೆಗಿತಾರೆ. ಆ 3ನೇ ವಿಕೆಟ್ ತೆಗ್ದಿರೋದು ಕ್ವಿಂಟನ್ ಡಿಕಾಕ್ ಅವ್ರದ್ದು. ಈ ಕಡೆ ಅಣ್ಣ ಸೆಂಚುರಿ ಹೊಡಿತಾನೆ ಡಿಕಾಕ್ ಅಣ್ಣ. ಇಲ್ಲಿ ಕ್ವಿಂಟನ್ ಡಿಕಾಕ್ ಬಕ್ಕಂತ ಬೋಲ್ಡ್ ಆಗ್ತಾರೆ ಗುರು. ನಮ್ಮ ಯಾರೋ ಪ್ರಸಿದ್ಧ ಅಣ್ಣ ಬೋಲ್ಡ್ ಮಾಡ್ಬಿಡ್ತಾರೆ. ಆಮೇಲೆ ಗ್ಯಾಪ್ ಅಲ್ಲಿ ಈ ಕಡೆ ಮಾರ್ಕೋ ಎನ್ಸನ್ ಮತ್ತೆ ಬ್ರೇವಿಸ್ ಇಬ್ರು ಏನೋ ಒಡಿಬಡಿ ಆಟಗಾರರು ಹಿಂಗ ಮ್ಯಾನೇಜ್ ಮಾಡ್ಕೊಂಡು ಆಡ್ತಾ ಇರ್ತಾರೆ. ಬಟ್ ಏನಂದ್ರೆ ಬ್ರೇವಿಸ್ ಅಣ್ಣ ಹೊಡಿಯಕ್ ಹೋಗ್ಬಿಟ್ಟು ಕುಲ್ದೀಪ್ ಓವರ್ ಅಲ್ಲಿ ಔಟ್ ಆಗ್ಬಿಡ್ತಾರೆ. ಆಮೇಲೆ ಎನ್ಸನ್ ಆ ಓವರ್ ಅಲ್ಲಿ ಔಟ್. ಸೊ ಟರ್ನಿಂಗ್ ಪಾಯಿಂಟ್ ಏನಂದ್ರೆ ಪ್ರಸಿದ್ಧ ಅಣ್ಣ ಒಂದೇ ಓವರ್ ಅಲ್ಲಿ 2 ವಿಕೆಟ್, ಆಮೇಲೆ ನಮ್ಮ ಕುಲ್ದೀಪ್ ಓವರ್ ಅಲ್ಲಿ ಒಂದೇ ಓವರ್ ಅಲ್ಲಿ 2 ವಿಕೆಟ್. ಅದು ಹಿಟ್ಟರ್ಸ್ ಅವ್ರಿಬ್ರು ಹೊಡಿತಾ ಇದ್ರೇನೋ. ಸೊ ಆ ತರ ಒಂದು ಕ್ರೇಜಿ ವಿಕೆಟ್ಸ್ ಬಂತು. ಕೊನೆಯಲ್ಲಿ ಏನೋ ಅಂತದ್ದೇನು ಆಡ್ಲಿಲ್ಲ ಅವರು. ಭಾಷೆ ಬರ್ಲಿಲ್ಲ, ಯಾರ್ದು ಬರ್ಲಿಲ್ಲ. ನಮ್ಮ ಪ್ರಸಿದ್ಧಣ್ಣ 4 ವಿಕೆಟ್, ಕುಲ್ದೀಪ್ ಅಣ್ಣ 4 ವಿಕೆಟ್. ಟೋಟಲ್ ಆಗಿ ಹೆಂಗಪ್ಪ ಅಂದ್ರೆ ಒಂದ್ 270 ರಂಗೇನ ಆಲ್ ಔಟ್ ಮಾಡ್ತಾರ ಅನ್ಸುತ್ತೆ. 270 ರನ್ ಟಾರ್ಗೆಟ್.
ಇನ್ ಈ ಕಡೆ ನಮ್ ಬ್ಯಾಟ್ಸ್ಮನ್ಸ್ ಬರ್ತಾರೆ. ನಮ್ ಜೈಸ್ವಾಲ್ ಅಣ್ಣ ಅಂತೂ ಫಸ್ಟ್ಗೆ ಅಣ್ಣ ಏನಣ್ಣ ಇದು, ಇವಾಗ ಔಟ್ ಆಗ್ತಾನೆ ಅಣ್ಣ, ಇವಾಗ ಔಟ್ ಆಗ್ತಾನೆ ಅಣ್ಣ, ಯಾವಾಗ ಏನ್ ಕತೆ ಅನ್ನೋ ತರ ಬ್ಯಾಟಿಂಗ್ ನಡೀತಾ ಇತ್ತು. ಬೌಲು ಹಂಗೆ ಬರ್ತಾ ಇತ್ತು ಗುರು. ಕಾಟ ಕೊಟ್ರು ಫಸ್ಟ್ ಒಂದು 10 overs ಅಲ್ಲಿ. ಈ ಕಡೆ ನಮ್ ರೋ ಅಂತೂ ನಮ್ ಹಿಟ್ಮ್ಯಾನ್ ಅಂತೂ ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಆಡ್ತಾ ಇದ್ರು. ಸ್ಟ್ರಗಲ್ ಮಾಡಿದ್ದೆ ಸ್ವಲ್ಪ ಜೈಸ್ವಾಲ್ ಫಸ್ಟ್ಗೆ, ಆಮೇಲೆ ಪಿಕಪ್ ಮಾಡ್ತಾರೆ ಗುರು. ಆಮೇಲೆ ಪಿಕಪ್ ಮಾಡ್ತಾರೆ. ನಮ್ಮ ರೋಹಿತ್ ಶರ್ಮಾ ಅಂತೂ ಒಂದು ಏಟ್ ಹೊಡಿತಾರೆ ಗುರು. ಮುಂದೆ ಬಾಲ್ ಬಕ್ಕಂತ 6 ಹೊಡಿತಾರೆ ಫುಲ್ ಶಾಟ್. ಅದಂತೂ ಕ್ರೇಜಿ. ಅಂದ್ರೆ ಹಿ ಹ್ಯಾಸ್ ಅರೈವ್ಡ್ ಇನ್ ವೈಜಾಗ್ ಅನ್ನೋ ತರ, ಆ ತರ ವಿಶಾಖಪಟ್ಟಣಮಲ್ಲಿ ನಮ್ಮ ರೋಹಿತ್ ಶರ್ಮಾ ಕಾಣಿಸ್ಕೊಂಡ್ರು ಗುರು ಅನ್ನೋ ತರ ಆ ಒಂದ್ ಶಾಟ್ ಇತ್ತು, ಸಕ್ಕದಾಗ್ ಬಂತು. ಆಮೇಲೆ ಇಬ್ರು ಕಡೆಯಿಂದ ಪಾರ್ಟ್ನರ್ಶಿಪ್, ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಏನು ಹತ್ತತ್ರ 155 ರನ್ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ. 155 ರನ್ವರೆಗೂ ಒಂದು ವಿಕೆಟ್ ಹೋಗಲ್ಲ ಗುರು. ಅಲ್ಲಿ ರೋಹಿತ್ ಶರ್ಮಾ ಒಂದು ಏನೋ ಗ್ಯಾಪ್ ಅಲ್ಲಿ ಹೊಡಿಯಕಂತ ಹೋಗ್ಬಿಟ್ಟು ಔಟ್ ಆಗ್ತಾರೆ ಮಹಾರಾಜಗೆ, ಕೇಶವ್ ಮಹಾರಾಜ್ಗೆ. ಅದೇನಾದ್ರೂ ಗ್ಯಾಪ್ ಅಲ್ಲಿ ನೀಟಾಗಿ ಆಡ್ಕೊಂಡಿದ್ರೆ ಸೆಂಚುರಿ ಫಿಕ್ಸ್ ಬರ್ತಿತ್ತು ಗುರು ನಮ್ಮ ರೋಹಿತ್ ಶರ್ಮಾ ಅವ್ರ ಕಡೆಯಿಂದ. ಈ ಕಡೆ ಜೈಸ್ವಾಲ್ ಅಣ್ಣ ಸ್ಲೋ ಆಗಿ ಸ್ಟಡಿ ಆಗಿ ಆರಾಮಾಗಿ ಆಡ್ತಾ ಇದ್ರು. ಅಣ್ಣನ್ ಸೆಂಚುರಿನೂ ಬಂತು ಗುರು. ಚೊಚ್ಚಲ ಶತಕ ಹೊಡೆದ್ರು ODI ಫಾರ್ಮೆಟ್ ಅಲ್ಲಿ. ಆಲ್ 3 ಫಾರ್ಮೆಟ್ ಅಲ್ಲಿ ಶತಕಗಳಿದಾವೆ ನಮ್ಮ ಜೈಸ್ವಾಲ್ ಅವ್ರ ಕಡೆಯಿಂದ. ಸೂಪರ್ ಆಗಿ ಬಂತು ಅಂತ ಹೇಳ್ಬೋದು. ಚೆನ್ನಾಗಿ ಆಡಿದ್ರು, ಸಖತ್ತಾಗಿ ಆಡಿದ್ರು. ಇನ್ ಈ ಕಡೆ ಕಿಂಗ್ ಕೊಹ್ಲಿ ಅಣ್ಣವ್ರು ಫಸ್ಟ್ಗೆ ಒಂದು 17 ಬಾಲ್ 14 ರನ್ ಏನಿದ್ರು ಗುರು. ನೋಡ್ತಾ ಇದ್ದಂಗೆ ನನ್ ಮುಂದೆ ಯಾವಾಗ ಹೆಂಗ್ ಆಡಿದ್ರು ಗೊತ್ತಿಲ್ಲ. 50 ಆಯ್ತು, 45 ಬಾಲ್ಗೆ 65 ಹೊಡಿತಾರೆ. ಎಂತ ಕ್ರೇಜಿ ಒಂದ್ ಶಾಟ್ ಹೊಡಿತಾರೆ ಗುರು. ನೋ ಲುಕ್ ಶಾಟ್. ಬ್ರೇವಿಸ್ಗೆ ಅಣ್ಣ ನಾನು ಹೊಡಿತೀನಿ ನೋಡು ಅಂದ್ರೆ ನನ್ಗೂ ಬರುತ್ತೆ ಈ ತರ ಎಲ್ಲ ಹೊಡೆದೇ ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಅನ್ನೋ ತರ ಹೊಡೆದ್ರು ಗುರು. ಆ ಒಂದು ನೋ ಲುಕ್ ಶಾಟ್ ಸಾಕಾಗಿತ್ತು. ಕವರ್ಸ್ ಮೇಲೆ ಒಂದು ಹೊಡಿತಾರೆ, ಬಾಸ್ಗೆ ಸ್ಟ್ರೇಟ್ ಡ್ರೈವ್ ಹೊಡಿತಾರೆ, 4 ಹೋಗತ್ತೆ 50 ಟೈಮಲ್ಲಿ. ಎಂತ ಬ್ಯಾಟಿಂಗ್ ಗುರು, ಅನ್ಬಿಲಿಯಬಲ್. 3 6 6 4 ಏನೋ ಹೊಡಿತಾರೆ. 42 ರನ್ ಬೌಂಡ್ರೀಸ್ ಅಲ್ಲೇ ಬಂದಿದೆ ಅಂತ. ಸೊ T20 ಬೇಗ ರಿಟೈರ್ಮೆಂಟ್ ಕೊಟ್ರ ಅನ್ನೋ ತರ ಬ್ಯಾಟಿಂಗ್ ಮಾಡಿದ್ರಪ್ಪ ನಮ್ಮ ಕಿಂಗ್ ಕೊಹ್ಲಿ ಅವರು. ಸರಣಿಯ ಶ್ರೇಷ್ಠ ಆಟಗಾರ ಇವರೇ ಆದ್ರು. ಇನ್ನು ಪ್ಲೇಯರ್ ಆಫ್ ದ ಮ್ಯಾಚ್ ಜೈಸ್ವಾಲ್. ಒಂಥರ ಹೆಂಗಂದ್ರೆ 9 ವಿಕೆಟ್ಗಳಿಂದ ಗೆದ್ದಿದೀವಿ ಗುರು ನಾವು. 9 ವಿಕೆಟ್ಗಳಿಂದ ಏನು ಒಂಥರ ದಡಬಡ ಅಂತ ಹೊಡೆದಿದ್ದು ಈ ಸೌತ್ ಆಫ್ರಿಕಾದವ್ರಿಗೆ. ಒಂಥರ ಸೀರೀಸ್ ಮಾತ್ರ ಸಖತ್ತಾಗೋಯ್ತು, ಸೂಪರ್ ಆಗಿ ಆಡಿ ಗೆದ್ದಿದೀವಿ. ಇನ್ ನೆಕ್ಸ್ಟ್ T20 ಸೀರೀಸ್ ಎಲ್ಲ ಬರುತ್ತೆ, ಅದು ನೋಡ್ಬೇಕೇನಂತ. ಆಮೇಲೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಗುರು. ನಮ್ಮ ರೋ ಅವರು ಹಿಟ್ಮ್ಯಾನ್ 20K 20,000 ರನ್ಸ್ ಪೂರೈಸಿದರೆ. ಇಂಟರ್ನ್ಯಾಷನಲ್ ರನ್ಸ್ ಬಂದಿದೆ ನಮ್ಮ ಹಿಟ್ಮ್ಯಾನ್ ಅವ್ರ ಕಡೆಯಿಂದ. ಅದೊಂದಾದ್ರೆ ಇನ್ನೊಂದು ನಮ್ಮ ಕೊಹ್ಲಿ ಅವ್ರದ್ದು ಎವರೇಜ್ ಹೆಂಗಾಗಿದೆ ಇವಾಗ ODI ಅಂದ್ರೆ, ಫಸ್ಟ್ 57.71 ಏನೋ ಇತ್ತು ಈ ಸೀರೀಸ್ ಗಿಂತ ಮುಂಚೆ. ಇವಾಗ 58.41 ಏನೋ ಆ ತರ ಇದೆ. ಆ ತರ ಒಂದು. ಆಮೇಲೆ ಪ್ಲೇಯರ್ ಆಫ್ ದ ಸೀರೀಸ್ 13ನೇ ಬಾರಿ ODI ತಗೊಂಡಿದಾರಂತೆ. ಟೋಟಲ್ ಇಂಟರ್ನ್ಯಾಷನಲ್ 22 ಬಾರಿ ಇದೆ ಗುರು. 20 ನಮ್ಮ ಸಚಿನ್ ಅವ್ರದ್ದಿದೆ, ಇವ್ರದ್ದು ಇವಾಗ 22 ಇದೆ. ಬಿಲಿಯಬಲ್ ಗುರು, ಏನೇ ಹೇಳ್ಬೇಕು. ಅಂದ್ರೆ ಕೊಹ್ಲಿ ಆಡ್ತಾ ಇದಾರೆ ಅಂದ್ರೆ ಏನಾದ್ರು ಒಂದು ರೆಕಾರ್ಡ್ ಪಕ್ಕಾ ಪುಡಿ ಆಗತ್ತೆ ಅನ್ನೋ ತರ ಇದೆ. ಸೊ ಒಟ್ನಲ್ಲಿ ಸಖತ್ತಾಗಿ ಬಂತು ಅಂತ. ಮ್ಯಾಚ್ ಮಾತ್ರ ಸೈಕ್ ಆಗಿತ್ತು, ಸರಣಿ ಕೂಡ ಚೆನ್ನಾಗಿತ್ತು. ಇನ್ನು ಮುಂದೆ T20 ಸೀರೀಸ್ ಅದು ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಕೊಂಡಿದೀನಿ. ನೋಡೋಣ ಏನ್ ಮಾಡ್ತಾರೆ ಅಂತ. ಅಂಡ್ ಈ ಒಂದು ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.